ಇಲ್ಲಿ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಒಟ್ನಲ್ಲಿ ಇವ್ರು ವಿರೋಧನ ಮಾಡ್ತಾರೆ, ಇವರು ಅವ್ರನ್ನ ವಿರೋಧ ಮಾಡ್ತಾರೆ. ಈ ಜಗತ್ನಲ್ಲಿ ವಿರೋಧ ಮಾಡಿಸ್ಕೊಳ್ದೆ, ಅಪೋಸಿಷನ್ ಇಲ್ದಂಗೆ ಯಾರಾದ್ರೂ ವ್ಯಕ್ತಿಗಳು ಬದುಕ್ತಾ ಇದ್ದಾರಾ? ಅದಕ್ಕೆ ನಿಮ್ಮ ಉತ್ತರ ಇಲ್ಲ ಅಂತಾನೆ ಬರ್ಬೋದು. ಎಲ್ಲವೂ ನಮ್ಮ ವಿರುದ್ಧ ನಡೆಯುತ್ತಿರುವಾಗ ನಾವು ಮಾಡಬೇಕಾದ ಮೊದಲ ಕೆಲಸ ಯಾವ್ದೆಂದ್ರೆ ನಮ್ಮನ್ನ ವಿರೋಧಿಸಲು ಮುಖ್ಯ ಕಾರಣ ಏನು ಅನ್ನೋದನ್ನ ಹುಡುಕೊಳ್ಳೋದು, ಐಡೆಂಟಿಫೈ ಮಾಡ್ಕೊಳ್ಳೋದು. ಸಾಧ್ಯವಾದ್ರೆ ವಿರೋಧ ಮಾಡುವವರ ಜೊತೆ ಕೂತು ಮಾತಾಡಿ ಬಗೆಹರಿಸಿಕೊಳ್ಬೇಕು. ಯಾಕೆಂದ್ರೆ ಕೆಲವೊಮ್ಮೆ ನಮ್ಮ ಅಭಿಪ್ರಾಯ ನಮ್ಮ ದೃಷ್ಟಿಯಲ್ಲಿ ಸರಿ ಇದ್ದಿರ್ತದೆ, ಇನ್ನೊಂದು ದೃಷ್ಟಿಕೋನದಲ್ಲಿ ತಪ್ಪು ಇರುವ ಸಂಭವ ಕೂಡ ಹಾಗಾಗಿ ಅವರ ಅಭಿಪ್ರಾಯವು ಸರಿ ಇದ್ದಿರಬಹುದಾದ ಸಾಧ್ಯತೆ ಇರುತ್ತೆ. ಸಾಧ್ಯವಾದ್ರೆ ವಿರೋಧ ಮಾಡುವವರ ಜೊತೆ ಕೂತು ಮಾತಾಡಿ ಬಗೆಹರಿಸಿಕೊಳ್ಳುವ ಪದ್ಧತಿ ರೂಢಿಯಲ್ಲಿದ್ರೆ ಉತ್ತಮ ಅಂತೀನಿ. ನಂಬರ್ 2, ತೊಂದರೆ ಆಗುತ್ತಿರುವ ಸ್ಥಳದಿಂದ, ವಿರೋಧ ಎದುರಾಗುತ್ತಿರುವ ಸ್ಥಳದಿಂದ ಅಥವಾ ವಿರೋಧ ಮಾಡುತ್ತಿರುವವರ ಸನಿಹ ತೊರೆದು ಹೊರಟು ಹೋಗುವುದು. ಇದನ್ನ ಅನ್ವಯ ಮಾಡಬಹುದಂತ ಸ್ಥಳಗಳೆಂದ್ರೆ ಕೆಲಸ ಮಾಡುತ್ತಿರುವ ಕಚೇರಿ ಆಫೀಸಲ್ಲಿ ಎದುರಾಗುವ ಜಗಳಗಳು, ಅತಿಯಾದ ಭಿನ್ನಾಭಿಪ್ರಾಯಗಳು ಬೆಳೆದಾಗ ಯಾವುದನ್ನು ಹೆಚ್ಚು ಮಾಡಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗೋದೇ ಕ್ಷೇಮ. ಅನಾವಶ್ಯಕ ಮಾತುಗಳಿಂದ ಕಲಹ, ಜಗಳದ ವಾತಾವರಣ ಏರ್ಪಡುವ ಸಾಧ್ಯತೆ ಇರುತ್ತೆ. ಅಲ್ಲಿಂದ ವಿ ಹ್ಯಾವ್ ಟು ಮೂವ್, ಹೊರಟು ಹೋಗ್ಬಿಡ್ಬೇಕ್ರಿ. ನಂಬರ್ 3, ಅಲರ್ಟ್ ಆಗಿರೋದು, ಇರೋದನ್ನ ಒಪ್ಕೊಂಡು ಕಾಲಚಕ್ರ ಉರುಳಿ ನಮ್ಮ ಸಮಯ ಬರುವವರೆಗೂ ಕಾಯೋದು, ಸಮಯ ಬಂದಾಗ ಸರಿಪಡಿಸಿಕೊಳ್ಳೋದು ಪ್ರಯತ್ನಿಸೋದು. ಅವರೊಟ್ಟಿಗೆ ನಾವು ಅವರಂತೆ ಇದ್ದು ಬಿಡ್ತೀವಿ, ಇಲ್ಲವೇ ಅವರನ್ನ ನಮ್ಮ ದಾರಿಗೆ ತಂದು ಮತ್ತೆ ನಮ್ಮ ವಿರುದ್ಧ ಕಿಡಿ ಕಾರದಂತೆ ಎಚ್ಚರ ವಹಿಸಿಕೊಳ್ಳೋದು. ಇನ್ನು ನಂಬರ್ 4, ನಮ್ಮ ಕುಟುಂಬದಲ್ಲಿ, ಆತ್ಮೀಯರಲ್ಲಿ ಅಥವಾ ನಾವುಗಳು ವಾಸಿಸುವ ಊರಿನಲ್ಲಿ ಯಾವುದೋ ವಿಚಾರಕ್ಕೂ ಜಗಳವೋ ಭಿನ್ನಾಭಿಪ್ರಾಯಗಳು ಬಂದಾಗ ಹಾಗೂ ಸಂಸಾರದಲ್ಲಿ ಬಗೆಹರಿಯದ ಕಲಹಗಳು ಉಂಟಾದಾಗ ತಪ್ಪು ಇಲ್ಲದಿದ್ದರೆ ವಾದಿಸದೆ ಸೂಕ್ತ ಸಂದರ್ಭ ಬಂದಾಗ ನಿಮ್ಮ ಬಗ್ಗೆ ಇರುವ ವಿರೋಧದ ಮನಸ್ಥಿತಿಯನ್ನ ಕಡಿಮೆ ಮಾಡುವುದು ಸೂಕ್ತ ತಂತ್ರವಾಗಿರುತ್ತೆ. ಇಲ್ಲಿ ತಾಳ್ಮೆ ಏಕೆ ತೋರಿಸ್ಬೇಕಂದ್ರೆ ಪ್ರತಿನಿತ್ಯ ಈ ಜನರ ಮಧ್ಯೆ ನಾವು ಬದುಕಬೇಕಾಗಿರುತ್ತೆ. ಪ್ರತಿನಿತ್ಯ ಕಳೆದುಕೊಳ್ಳದ ಅಥವಾ ಕೊನೆಗಾಣಿಸದ ಸಂಬಂಧದಲ್ಲಿ ನಾವು ಇರಲೇಬೇಕಾಗಿರುತ್ತೆ. ತಾಳ್ಮೆಯಿಂದ ನಮ್ಮ ಸಮಯ ಬರುವವರೆಗೂ ಕಾಯ್ಬೇಕು. ನಂಬರ್ 5, ಎಲ್ಲವನ್ನು ಈಸಿಯಾಗಿ ತಗೊಂಡು ವಿರೋಧ ಮಾಡುವವರನ್ನ ಅಲಕ್ಷ್ಯ ಮಾಡಬೇಕು, ಇಗ್ನೋರ್ ಮಾಡಬೇಕು. ಜಾಸ್ತಿ ನಮಗೆ ವಿರೋಧ ಮಾಡ್ತಾ ಇದ್ರೆ ಅಂತವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ ಹೋಗಬಾರ್ದು. ನಂಬರ್ 6, ವಿರೋಧ ಮಾಡುವವರ ಬಳಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳದೆ ಇರುವುದು, ನಿಮ್ಮ ಒಪಿನಿಯನ್ಸ್ ಮತ್ತೆ ನಿಮ್ಮ ಪರ್ಸೆಪ್ಷನ್ನ, ನಿಮ್ಮ ದೃಷ್ಟಿಕೋನನ್ನ ಅವ್ರ ಜೊತೆ ಚರ್ಚೆ ಮಾಡದೇ ಇರೋದೇ ಒಳ್ಳೇದು. ಯಾಕಂದ್ರೆ ನಿಮ್ ಹೇಳಿದ್ದನ್ನ ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ ನೋಡಿ. ಅದಕ್ಕೋಸ್ಕರ ವಿರೋಧ ಮಾಡುವವರ ಬಳಿ ಜಾಸ್ತಿ ನಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳದೆ ಇರೋದು ಒಳ್ಳೇದು. ಇನ್ನು ನಂಬರ್ 7, ಕೆಲವೊಮ್ಮೆ ವಿರೋಧ ಮಾಡುವವರ ಮಾತನ್ನು ಕೇಳಬೇಕಾದ ಸಮಯ ಬರುತ್ತದೆ. ಆಗ ಅವರ ಮಾತನ್ನ ಕೇಳಿಸಿಕೊಳ್ಬೇಕು. ಆದರೆ ಅದರಲ್ಲಿ ಇರುವ ಒಳ್ಳೆ ಮತ್ತು ಪಾಸಿಟಿವ್ ಯೋಚನೆಗಳನ್ನ ಮಾತ್ರ ತೆಗೆದುಕೊಂಡು ಅದನ್ನ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡ್ಬೇಕು ಸರ್. ನಂಬರ್ 8, ಅಕಸ್ಮಾತ್ ಅವರು ನಮ್ಮ ಕ್ಲಾರಿಫಿಕೇಶನ್ಗೆ ಕಿವಿ ಕೊಟ್ಟು ಕೇಳುವ ಸೂಕ್ತ ಸಮಯವಿದ್ದರೆ ಖಂಡಿತ ಸದ್ಬಳಕೆ ಮಾಡಿಕೊಂಡು ನಮ್ಮ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನ ಹೊಡೆದೋಡಿಸುವುದು ಅತ್ಯುತ್ತಮ. ನಂಬರ್ 9, ನಮ್ಮನ್ನು ವಿರೋಧಿಸುವವರು ಕೂಡ ಹೊಗಳುವ ಹಾಗೆ ಕೆಲಸದ ಕ್ವಾಲಿಟಿ ಮೇಂಟೈನ್ ಮಾಡೋದನ್ನು ಯಾವತ್ತೂ ಮರಿಬಾರ್ದು. ಆದ್ರೆ ಯಾರ ಹೊಟ್ಟೆ ಉರಿಸೋದಕ್ಕೂ ಇನ್ಯಾರಿಗೂ ತೋರಿಸೋದಕ್ಕೂ ಕೂಡ ಕೆಲಸ ಮಾಡದೇ ಇರೋದೇ ಒಳ್ಳೆಯದು. ಅವ್ರನ್ನ ಹೊಟ್ಟೆ ಉರಿಸಿದ್ರೆ ಮತ್ತೆ ನಮ್ಮನ್ನ ವಿರೋಧ ಮಾಡ್ತಾನೆ ಹೋಗ್ತಾರೆ. ನಂಬರ್ 10, ನಮ್ಮ ವಿರುದ್ಧ ಸುಳ್ಳು ಇಲ್ಲದ ಆಪಾದನೆ ತೇಜೋವಧೆಯನ್ನ ಖಂಡಿಸಿ ಹಾಗೂ ಮುಂದೆಂದು ನಮ್ಮ ವಿರುದ್ಧ ಸುಳ್ಳು ಅಪಸ್ವರ ಮಾಡದಂತೆ ಸವಿನಯದಿಂದ ಅರ್ಥ ಮಾಡಿಸಿಕೊಳ್ಳುವಂತಹ ತಾಳ್ಮೆ, ಮನಸ್ಥಿತಿ, ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಫ್ಯೂಚರ್ನ ಸಿಚುವೇಶನ್ಸ್ ಅನ್ನ ಅರ್ಥ ಮಾಡಿಕೊಂಡು ಬದುಕೋದು ನಮ್ಮ ಜೀವನದ ರೀತಿಯಾಗಿರಬೇಕು. ಅಂದಾಗ ವಿರೋಧ ಮಾಡುವವರನ್ನ ನಾವು ಎದುರಿಸಬಹುದು ಅಥವಾ ಅವರಿಗೆ ಪ್ರತ್ಯುತ್ತರ ಕೊಡಬಹುದು. ಈಗ ಹೇಳುವ ತಪ್ಪನ್ನ ಯಾವತ್ತೂ ಮಾಡದೇ ಇರುವುದೇ ಒಳ್ಳೆಯದು. ಅದೇನೆಂದ್ರೆ ವಿರೋಧಿಗಳನ್ನ ಮೆಚ್ಚಿಸ್ತಾ ನಮ್ಮ ಕಾಲಹರಣ ಮಾಡದೇ ಇರೋದು. ನಮ್ಮನ್ನ ಮೆಚ್ಚಿಸುವ ಮನಸ್ಸು ಇಲ್ಲದೆ ಇರುವವರು ಯಾವತ್ತೂ ವಿರೋಧವನ್ನೇ ಮಾಡ್ತಿರ್ತಾರೆ. ಇನ್ಯಾರನ್ನೋ ಮೆಚ್ಚಿಸ್ಬೇಕು, ಇನ್ಯಾರನ್ನೋ ನಾವು ಲೈಕ್ ಮಾಡೋಂಗೆ ಮಾಡ್ಬೇಕು, ಇನ್ಯಾರನ್ನೋ ನಾವು ಆ ವ್ಯಕ್ತಿ ನನ್ನನ್ನು ಹಿಂಗ್ ವಿರೋಧ ಮಾಡಿದ, ಈ ವ್ಯಕ್ತಿ ನನ್ನನ್ನು ಹಿಂಗ್ ವಿರೋಧ ಮಾಡಿದ, ನನಗೆ ಇವ್ರ ಪೈಪೋಟಿ ಕೊಡ್ಬೇಕು, ನಾನು ಅವ್ರನ್ನ ಮೆಚ್ಚಿಸ್ಬೇಕಂತ ಹೇಳಿ ಇದನ್ನ ನೀವು ತುಂಬಿಕೊಂಡು ತಲೆಯಲ್ಲಿ ಅಪೋಸ್ ಮಾಡಿದವರನ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ತಲೆನ ಕೆಡಿಸ್ಕೊಂಡು ಹಾಳಾಗೋದ್ರ ಬದಲು ವಿರೋಧ ಮಾಡುವವರನ್ನ ಪಕ್ಕಕ್ಕಿಟ್ಟು ಎಸ್ತು ನಾವು ಇಡುವಂತ ಜೀವನದ ಹಾದಿಯ ಹೆಜ್ಜೆ ದೃಢವಾಗಿರ್ಲಿ ಅಂತ ನಿಮ್ಮಲ್ಲಿ ನಾನು ಆಶಿಸ್ತೇನೆ. ನನ್ನ ಮಾತುಗಳು ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನ ಬಯಸ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಮಾಡಿ.